ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಸೀಸನ್ 8 ಇಲಿಕಲ್ ಪ್ರೀಮಿಯರ್ ಲೀಗ್ ಈ 8ರ ಒಂದು ಪಂದ್ಯಾವಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿ ಸುಮಾರು 37 ದಿವಸಗಳಾಗಿದೆ. ಲೀಗ್ ಮ್ಯಾಚು ಈಗಾಗಲೇ ಅಂತಿಮಗೊಂಡಿದೆ. ನಿನ್ನೆ ತಾನೇ ಇವತ್ತು ಪ್ಲೇ ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ. ಪ್ರಥಮವಾಗಿ ಪ್ಲೇ ಆಫ್ ಮ್ಯಾಚ್ ಅಂದರೆ ಸೆಮಿಫೈನಲ್, 3 ಮ್ಯಾಚ್ ಸೆಮಿಫೈನಲ್ ಇರುತ್ತೆ ಮತ್ತು 1 ಫೈನಲ್ ಪಂದ್ಯಾವಳಿ ಇರುತ್ತೆ. ಅದರ ಮಧ್ಯೆ ದಿನಾಂಕ 11ನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂಥ ಅಂಡರ್-19 ಮಹಿಳಾ ತಂಡ, ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಎರಡು, ಮೈಸೂರು ಮಿತ್ರ ಮತ್ತು ಬೆಂಗಳೂರು ತಂಡ 2 ತಂಡಗಳು ಇಲ್ಲಿ ಪ್ರದರ್ಶನ ಒಂದು ಮ್ಯಾಚನ್ನಾಗಿ ಪ್ರದರ್ಶನವನ್ನು ಮಾಡಿದ್ದಾರೆ. ಅದು ದಿನಾಂಕ 11ನೇ ತಾರೀಕು ಸಂಡೇ ದಿವಸ, ಅಂದರೆ ದಿನಾಂಕ 11 ಸಂಡೇ. ಈ ಒಂದು ಪಂದ್ಯಾವಳಿ ಭಾಳ ವಿಶೇಷವಾಗಿ ಸುಮಾರು 4 ತಂಡದ ಮಾಲೀಕರು ಹೊಂದಿರುವಂಥ ಒಂದು ಕ್ರೀಡಾಕೂಟ ನಾವು ಏರ್ಪಡವನ್ನು ಮಾಡಿದ್ವಿ. ಅದರಲ್ಲಿ 14 ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು 18 ಜನ, ಒಂದು ತಂಡಕ್ಕೆ 18 ಜನ. ಅದರಲ್ಲಿ ಕಡ್ಡಾಯವಾಗಿ 6 ಜನ ನಾವು ಗ್ರಾಮೀಣ ಕ್ರೀಡೆಗೆ, ಏನು ನಮ್ಮ ಹುಣಸೂರು ಮತಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ, ಗ್ರಾಮೀಣ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ 6 ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತ ನಿರ್ದೇಶನ. ಆ ರೀತಿ ಈಗಾಗಲೇ 32 ದಿವಸಗಳ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿದೆ. ಮತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ, ಏನು ದಿನಾಂಕ 11ನೇ ತಾರೀಕಿನ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವು ಈಗಾಗಲೇ ನಮ್ಮ ತಾಲೂಕಿನ ಎಲ್ಲ ಸಂಘ ಮತ್ತು ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಕಳಿಸಿದ್ವಿ. ನಮ್ಮ ಉಪಾಧ್ಯಕ್ಷರಾದಂಥ ಸುವರ್ಣ ಮುಚ್ಚಗಳ್ಳಿಯವರು ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ಮಂಜೇಶ್ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರು, ನಮ್ಮ ಅಸೋಸಿಯೇಷನ್ನ ಸದಸ್ಯರಾದ ಸಬ್ಬೀರ್ ಬಾಗ್ವಾನ್ ಇರ್ಬೋದು, ನಮ್ಮ ಅಮೃತ್ ಗುಜ್ಜರ್ ಇರ್ಬೋದು, ಮಾಂತೇಶ್ ಸಾಲ್ವಾಡ್ ಇರ್ಬೋದು, ನಮ್ಮ ನಾಗಣ್ಣ ಬಾರಿಗಿರ್ಬೋದು ಮತ್ತು ಮೌಲೇಶ್ ಬಂದಿರ್ಬೋದು, ಇವರೆಲ್ಲರನ್ನು ಒಳಗೊಂಡಂತೆ ಈ ಒಂದು ಪಂದ್ಯಾವಳಿ ಭಾಳ ಯಶಸ್ವಿಯಾಗಿ ಬಂದಿದೆ. ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೀವಿ. ಏನು ದಿನಾಂಕ 12ನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ. ಈಗ 4 ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೀತು. ಇವತ್ತು ಮತ್ತು ನಾಳೆ, ನಾಡಿದ್ದು ಏನೋ ಒಂದು ಪ್ರದರ್ಶನ ಪಂದ್ಯಾವಳಿ ಆಗುತ್ತೆ. ತದನಂತರ ಫೈನಲ್ ಪಂದ್ಯಾವಳಿ ಆಗುತ್ತೆ. ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ SR ಖಂಡ್ರೆಯವರ ನೇತೃತ್ವದಲ್ಲಿ ಏನೋ ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳು, ಕೆಲವಷ್ಟು ಕಲಾವಿದರು ಬಂದು ಪ್ರದರ್ಶನವನ್ನು ಮಾಡುವಂಥ ಕಾರ್ಯಕ್ರಮ ನಡೀತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ, ನಮ್ಮ ದೃಶ್ಯ ಹಾಗೂ ಮುದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಹುಣಸೂರು ಮತಕ್ಷೇತ್ರದ ಜನತೆಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ಕೊಡೋದು ಬಯಸ್ತೇನೆ. ತಾವೆಲ್ಲರೂ ಬಂದು ಈಗಾಗಲೇ ಕಳೆದ 32 ದಿವಸದ ನಂತರ ಅನೇಕ ಕ್ರೀಡಾ ಪ್ರೋತ್ಸಾಹಕರು, ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದರು. ಫೈನಲ್ ಪಂದ್ಯಾವಳಿಗೆ ಕೂಡ ತಾವೆಲ್ಲರೂ ಬಂದು ಆಗಮಿಸಿ ವಿದ್ಯಾರ್ಥಿನಿಗಳಾಗಿರ್ಬೋದು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ, ಇವತ್ತೇನು ನಮ್ಮ ಕ್ರೀಡಾಕೂಟ ಕಳೆದ 8 ಸೀಸನ್ ಭಾಳ ಯಶಸ್ವಿಯಾಗಿ ನಡೆದು ಬಂದಿದೆ. ಯಾಕಂದರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನು, ಕ್ರೀಡಾ ಆಸಕ್ತಿಯನ್ನು, ಇವತ್ತು ಇಚ್ಛಾಶಕ್ತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದು ಒಂದೇ ಕಾರಣ. ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿಲ್ಲ. ಕೆಲವಷ್ಟು ಜನ ಮಾತಾಡ್ತಾರೆ, ಇಲ್ಲಿ ಬೆಟ್ಟಿಂಗ್ ನಡೆಯುತ್ತೆ, ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವಂತೇಳಿ ಕೆಲವಷ್ಟು ಜನಕ್ಕೆ. ಯಾಕಂದರೆ ಯಾರಿಗೆ
ಕೈಲಿ ಆಗೋದಿಲ್ಲ ಅವ್ರು ಮಾತಾಡುವಂಥ ಮಾತುಗಳು. ಯಾಕಂದರೆ ಅವ್ರಿಗೆ ಆ ಶಕ್ತಿ ದೇವರು ಕೊಟ್ಟಿಲ್ಲ ಪಾಪ. ಯಾಕಂದರೆ ಅವ್ರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಸುಮ್ಮನೆ ಅಲ್ಲಿ ಬೆಟ್ಟಿಂಗ್ ನಡೀತೆ, ಇತರ ಚಟುವಟಿಕೆಗಳು ನಡೀತಾವೆ ಅನ್ನೋದು ಒಂದು ಕ್ರೀಡಾ ಗುಣಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಅದು ಕಲಾವಿದರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ನಟ ನಮ್ಮ ಡಾಲಿ ಧನಂಜಯ್ ಆಗಿರ್ಬೋದು, ಒಳ್ಳೆಯ ನಟರು, ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ, ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದೆ ಅನಿಸ್ಕೊಳ್ಳುವಂಥ ಒಂದು ಚಲನಚಿತ್ರ ಕೂಡ ಬಂತು ಕಾರಣ. ಅಂಥ ಒಂದು ನಟನೆಯನ್ನು ಮಾಡಿದಂಥ ನಾಯಕ ನಟಿ ಮತ್ತು ರಾಗಿಣಿಯವರು ಬಂದಿತ್ತು, ಮತ್ತು ಇನ್ನು ಅನೇಕ ಜನ ಸಂಜನಾ ಅವರು ಬಂದಿದ್ದರು, ಮತ್ತು ನಮ್ಮ ಬಾಳು ಬಲಗುಂದಿಯವರು ಬಂದಿದ್ದರು. ಅನೇಕ ಜನ ಕಲಾವಿದರಿಗೆ ಅವಮಾನ ಮಾಡುವಂಥದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟುಗುಣ. ಆ ಹುಟ್ಟುಗುಣಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಅವರು ಏನೇ ಅಂದರೂ ಕೂಡ ನಾವು ನಿಲ್ಲಿಸೋದಿಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಅವರು ಮಾತಾಡ್ತಾರೆ. ರಾಷ್ಟ್ರದಲ್ಲಿ IPL ನಡೆಯುತ್ತೆ, ಅನೇಕ ಪಂದ್ಯಾವಳಿ ನಡೀತಾವೆ. ಯಾವ ರೀತಿ ಬೆಟ್ಟಿಂಗ್ ಆಗುತ್ತೆ, ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ. ಆದರೆ ಆ ವಿಷಯಕ್ಕೆ ಹೋಗೋದಿಲ್ಲ. ಆದರೆ ಇವ್ರಿಗೆ ಹೇಳೋದಿಷ್ಟೇ, ನಿಮಗೆ ಆ ಒಂದು ಆಸಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ನೀವು ಮಾಡುವಂಥದ್ದು ಇವರು ನಿಮಗೆ ಈ ಜನ್ಮದಾಗ ಬರೆಯೋದಿಲ್ಲ. ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಿ. ನೀವು ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು, ಟಿಪ್ಪಣಿ ಮಾಡುವಂಥದ್ದು ಸರಿಯಲ್ಲ. ಸಮಾಜ ನೋಡ್ತಾ ಇದೆ, ಯುವಕರು ನೋಡ್ತಾ ಇದ್ದಾರೆ, ಕ್ರೀಡಾಪಟುಗಳು ನೋಡ್ತಾ ಇದ್ದಾರೆ, ಕಲಾವಿದರು ನೋಡ್ತಾ ಇದ್ದಾರೆ. ಕಲಾವಿದರಿಗೆ ಏನು ಮಾಡಿದ್ರಿ, ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ. ನಾವು ಈ ಒಂದು ಹುಡುಗರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನನ್ನು ಇವತ್ತು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಕ್ರೀಡಾಪಟುಗಳಿಗೆ, ಕ್ರೀಡಾ ಆಸಕ್ತಿ ಇರುವಂಥ ಯುವಕರಿಗೆ ನಾವು ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ. ಒಂದು ಕ್ರೀಡೆಯನ್ನು ಉಳಿಸಬೇಕು, ಕ್ರೀಡೆಯನ್ನೇ ಬೆಳೆಸಬೇಕು, ಅದ್ರ ಜೊತೆಗೆ ಕಲಾವಿದರನ್ನು ಕೂಡ. ಯಾಕಂದರೆ ಈ ನಾಡಿನ ಹೆಸರಾಂತ ಕಲಾವಿದರಿದ್ದಾರೆ. ಪಕ್ಷಾತೀತವಾಗಿ ಈ ಆಟ ಆಡ್ತಾ ಇದ್ದೀವಿ, ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಇಲ್ಲೇನು ಕ್ರೀಡಾಪಟುಗಳು ಬಂದಿದ್ದಾರೆ, ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದಂಥವ್ರು ಅಲ್ಲ. ಗ್ರಾಮೀಣ ಮಟ್ಟದ ಯಾರೇ ಕ್ರೀಡೆ ಬಂದು ಇಲ್ಲಿ ಒಂದು ಟ್ರಯಲ್ನಲ್ಲಿ ಭಾಗವಹಿಸಿದ್ದಾರೆ, ಅವ್ರಿಗೆಲ್ಲರಿಗೂ ಅವಕಾಶ ನೀಡಿದೆ. ಇದು ಪಕ್ಷಾತೀತವಾದಂಥ ವ್ಯವಸ್ಥೆ. ಇದು ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಹಿತಾಸಕ್ತಿಗಾಗಿ ಮಾಡುವಂಥದ್ದು ಅಲ್ಲ. ಆದರೆ ಅವ್ರಿಗೆ ಎಲ್ಲವೂ ಕೂಡ ರಾಜಕೀಯ ಅಂದರೆ ಕಾಮನೆ ಕಣ್ಣಿಗೆ ಹಳದಿನೇ ಕಾಣುತ್ತೆ. ಅವ್ರ ಬಣ್ಣ ಕಾಣೋದು ಒಂದೇ ಹಳದಿ ಕಾಣೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅಂಜೋದಿಲ್ಲ, ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಮ್ಮ ಮನಸ್ಥಿತಿ, ನಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನು ಮಾಡಿ ತೋರಿಸೋರ. ಅದು ತೋರ್ಸೋಕೆ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ, ಭೂಮಿ ಮೇಲೆ ಹುಟ್ಟಿದ್ದೀವಿ, ಈ ತಾಲೂಕಿನಲ್ಲಿ ಹುಟ್ಟಿದ್ದೀವಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ನಾನು ಸಮಸ್ತ ಹುಲಿಯಮ್ಮನ ಕ್ಷೇತ್ರದ ನಮ್ಮ ಹುನಗುಂದ ಹಾಗೂ ಇಳಕಲ್ ಉಭಯ ತಾಲೂಕಿನ ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ತಾವೆಲ್ಲರೂ ಬಂದು ಇಂಥ ಕ್ರೀಡಾಕೂಟಿಗೆ ತಾವು ಬೆಂಬಲವನ್ನು ನೀಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದಿರಿ. ನಾನು ಮಾಧ್ಯಮದ ಮುಖಾಂತರ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಈ ಫೈನಲ್ ಪ್ಲೇ ಆಫ್ ಮ್ಯಾಚ್ ಮತ್ತು ಫೈನಲ್ ಪಂದ್ಯಾವಳಿ ಮತ್ತು ಪ್ರದರ್ಶನ, ಮಹಿಳೆಯರ ಒಂದು ವಿಶೇಷ ಪ್ರದರ್ಶನಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಈಗಾಗಲೇ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಪತ್ರವನ್ನು ಕಳಿಸಿದ್ವಿ. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸಿದರೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ನಾವು ಕಳೆದ 32 ದಿವಸದ ನಂತರ ಪ್ರತಿ ಮಧ್ಯಾಹ್ನದ ಊಟವನ್ನು ಕೂಡ ಪ್ರೇಕ್ಷಕರಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಇಲ್ಲಿ ದಿವಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಮತ್ತು ನಾಳೆ ಪ್ರದರ್ಶನ ನಡೆಯುವಂಥ ಒಂದು ಮಹಿಳೆಯರ ಪ್ರದರ್ಶನ ಒಂದು ಪಂದ್ಯಾವಳಿಯಲ್ಲಿ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಊಟದ ವ್ಯವಸ್ಥೆ, ಅವರಿಗೆ ಏನು ನೀರಿನ ವ್ಯವಸ್ಥೆ, ಅವರಿಗೆ ಪೆಂಡಾಲ್ ವ್ಯವಸ್ಥೆ, ಅವರಿಗೆ ಆಸನದ ವ್ಯವಸ್ಥೆ ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಅದಕ್ಕೆ ಆದ ಕಾರಣ ನಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು, ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರಿ.